ಪವಿತ್ರ ಗೌಡ ಅವರನ್ನ ಹೊರಗೆ ಹಾಗೆ ದರ್ಶನ್ ಅವರನ್ನ ಹೊರಗೆ ಕರ್ಕೊಂಡು ಬರ್ತಾ ಇರೋ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅವರ ಅಭಿಮಾನಿಗಳು ಜೈಕಾರ ಕೂಗ್ತಾ ಇದ್ದಾರೆ. ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳಿಗೆ ಬುದ್ಧಿ ಕಡಿಮೆನಾ ಅನ್ನೋ ಅನುಮಾನ ಆಗಿಂದಾಗೆ ಮೂಡ್ತಾ ಇರುತ್ತೆ. ಪಾಪ ಕೊಲೆ ಪ್ರಕರಣದ ಆರೋಪವನ್ನ ಹೊತ್ತು ಜೈಲಿನಲ್ಲಿ ಪಡಬಾರದ ಹಿಂಸೆಯನ್ನ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಜೈಕಾರ ಕೂಗ್ತಾ ಇದ್ದಾರೆ. ಪಾಪ ದರ್ಶನ್ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಇದೆಲ್ಲವನ್ನ ನೆನಪು ಮಾಡ್ಕೊಂಡಾಗ ದರ್ಶನ್ ಅವರು ಎಷ್ಟು ಕಣ್ಣೀರು ಸುರಿಸ್ತಾರೋ ಏನು. ಅಯ್ಯೋ, ನನ್ನ ಅಭಿಮಾನಿಗಳು ನನ್ನ ಬಗ್ಗೆ ಜೈ ಅಂತ ಇದ್ರು, ಅವ್ರ ಜೈಕಾರಕ್ಕೆ ಯೋಗ್ಯತೆಯನ್ನ ನಾನು ಉಳಿಸ್ಕೊಳ್ಳಿಲ್ವಲ್ಲ ಅಂತ ಹೇಳಿ ದರ್ಶನ್ ಅವರು ಅದೆಷ್ಟು ಕಣ್ಣೀರು ಹಾಕ್ತಾರೋ ಏನು. ಎನಿವೆ, ಕೋರ್ಟ್ನ ಹಾಲ್ನ ಹೊರಗೆ ಈ ಕೊಲೆ ಪ್ರಕರಣದ ಆರೋಪಿಗಳನ್ನ ಕರ್ಕೊಂಡು ಬರ್ತಿರೋ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಪವಿತ್ರ ಗೌಡ ಮುಂದೆ, ಅವ್ರ ಹಿಂದೆ ದರ್ಶನ್. ಪವಿತ್ರ ಗೌಡ ಅವರು, ಅವ್ರ ಹಿಂದೆ ದರ್ಶನ್, ಅದಾದ ನಂತರದಲ್ಲಿ ಬೇರೆಲ್ಲ ಇದೇ ಪ್ರಕರಣದ ಆರೋಪಿಗಳು. ಇವರಿಬ್ಬರ ಸಲುವಾಗಿ ಇನ್ನು 15 ಜನ ಜೈಲ್ ಪಾಲಾಗೋ ಪರಿಸ್ಥಿತಿ ಬಂತು ನೋಡಿ. ನೇರ ಪ್ರಸಾರದ ದೃಶ್ಯಗಳು. ಸದ್ಯಕ್ಕೆ ಪವಿತ್ರ ಗೌಡ ಅವರನ್ನ ಕೂಡ ಪೊಲೀಸ್ ಡಿಪೋ ಒಳಗೆ ಹತ್ತಿಸಿಕೊಳ್ಳಲಾಗಿದೆ. ಬ್ಯಾಕ್ ಟು ಜೈಲ್. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ದಕ್ಕೆ ಬಹಳ ಮನಸ್ಸಿಗೆ ನೋವಾಯಿತು. ಹೀಗಾಗೇನೆ ಅವ್ರಿಗೆ ಬುದ್ಧಿ ಕಲಿಸೋ ಪ್ರಯತ್ನದ ಭಾಗವಾಗಿ ದರ್ಶನ್ ಮೆಚ್ಚಿಸೋ ಸಲುವಾಗಿ ದರ್ಶನ್ ಅವರ ಜೊತೆಲಿದ್ದವರು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಆ ಪಟ್ಟಣಗೆರೆ ಶೆಡ್ಡಿಗೆ ಹಾಕಿದ್ರು. ಅಲ್ಲಿ ಹೊಡೆದ್ರು. ಪವಿತ್ರ ಗೌಡ ಕೂಡ ತನ್ನ ಪಾದರಕ್ಷೆಯಿಂದ ಹಲ್ಲೆ ಮಾಡಿದ್ರು. ಯಾವ ಪರಿ ಹೊಡೆದ್ರು ಅಂದ್ರೆ ಇವರೆಲ್ಲ ಸೇರ್ಕೊಂಡು ಹಲ್ಲೆ ಮಾಡಿದಾಗ ಆತ ಸತ್ತೇ ಹೋದ. ಹೀಗೆ ಇರೋದು ಆರೋಪ. ಈ ಆರೋಪಗಳು ಸುಳ್ಳು ಅಂತ ಹೇಳಿ ಸಾಬೀತು ಪಡಿಸ್ಕೊಳ್ಬೇಕು. ಆಗ ಬಹುಶಃ ದರ್ಶನ್ ಅವರಿಗೆ ಜೈಕಾರ ಹಾಕ್ಬಹುದೇನು. ಆದ್ರೆ ಸದ್ಯಕ್ಕೆ ಅವ್ರ ಮೇಲೆ ಇರೋದು ಕಿಡ್ನಾಪ್, ಕೊಲೆ ಹಾಗೆ ಸಾಕ್ಷ್ಯ ನಾಶದಂತಹ ಗಂಭೀರ ಆರೋಪ. ಈಗಲೂ ಕೂಡ ಜೈಕಾರ ಹಾಕ್ತಾ ಇದ್ದಾರೆ ಅಭಿಮಾನಿಗಳು. ಪಾಪ ಅಭಿಮಾನಿಗಳ ಮುಂದೆ ಕಣ್ಣೀರ್ ಹಾಕಿದ್ರೆ ಅಭಿಮಾನಿಗಳು ನೊಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನಗ್ನಗ್ತಾನೆ ಹೋಗ್ತಿದ್ದಾರೆ ದರ್ಶನ್. ಆದ್ರೆ ಆ ಕಾರಾಗೃಹದ ಒಳಗ್ ಹಿಂಗಿಲ್ಲಂತೆ ಪರಿಸ್ಥಿತಿ. ನಾವ್ ಹೇಳ್ತಿರೋದಲ್ಲ, ಖುದ್ದು ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್. ಬೆಳಕಿಲ್ಲದ ಕೋಣೆಯಲ್ಲಿ ಕಾಲ ಕಳೆಯೋದು ಕಷ್ಟ ಆಗಿದೆ ದರ್ಶನ್ಗೆ, ಹೇಳ್ತಿರೋದು ದರ್ಶನ್ ಪರ ವಕೀಲರು. ದರ್ಶನ್ ಅಂಡ್ ಗ್ಯಾಂಗ್ ನ ಜೈಲಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಪರಪನಾಗ್ರಹಾರ ಜೈಲಿನಂತ ಇದೀಗ ಡಿ ಗ್ಯಾಂಗ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾರೆ. ಧ್ರುವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಸದ್ಯಕ್ಕೆ ಕೋರ್ಟ್ ಹಾಲ್ನಿಂದ ಆಚೆ ಪರಪನಾಗ್ರಹಾರದ ಕಡೆಗೆ ಸದ್ಯಕ್ಕೆ ನಡೀತಾ ಇದೆ, ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ದರ್ಶನ್ ಅನ್ನ ಈಗ ಸದ್ಯ KSRP ವಾಹನದಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕಬ್ಬನ್ ಪಾರ್ಕ್ ಬಳಿ ದರ್ಶನ್ ಅಂಡ್ ಗ್ಯಾಂಗ್ ಹೋಗ್ತಾ ಇದೆ. ಸದ್ಯ ಕೋರ್ಟ್ ನಲ್ಲಿ ಇವತ್ತು ಚಾರ್ಜಸ್ ಆಫ್ ಫ್ರೇಮ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಸದ್ಯ ಈಗ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದತ್ತ ತೆರಳ್ತಾ ಇದೆ. ಒಟ್ಟು 6 ಆರೋಪಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು TTಯಲ್ಲಿ ಪವಿತ್ರ ಗೌಡನ ಕೂರಿಸ್ಕೊಂಡು ಹೋಗ್ತಾ ಇದ್ರೆ, ಅದರ ಮುಂಭಾಗದ ವಾಹನದಲ್ಲಿ ದರ್ಶನ್ ಸೇರಿದಂತೆ 5 ಆರೋಪಿಗಳನ್ನ ಸದ್ಯ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಈಗಾಗಲೇ ಈ ರೇಣುಕಾಸ್ವಾಮಿ ಹತ್ಯೆ ಹಾಗೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಚಾರ್ಜಸ್ ಆಫ್ ಫ್ರೇಮ್ ಕೂಡ ಆಯ್ತು. ಈ ವೇಳೆ ನ್ಯಾಯಾಧೀಶರು ನಿಮ್ಮ ಮೇಲೆ ಇರುವಂತಹ ಆರೋಪಗಳು ಏನಿದಾವೆ ಅನ್ನುವಂಥದ್ದನ್ನ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೇಳಿದ್ರು. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಇವ್ಯಾವ ಆರೋಪಗಳು ಕೂಡ ನಮ್ಮ ಮೇಲೆ ಇರುವಂತಹದ್ದು ಸುಳ್ಳು, ಪೊಲೀಸರು ಸುಮ್ಮನೆ ನಮ್ಮ ಮೇಲೆ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಕೇಸ್ನಲ್ಲಿ ನ್ಯಾಯಾಧೀಶರು ದರ್ಶನ್ ಮತ್ತೆ ಈ ಎಲ್ಲಾ ಆರೋಪಿಗಳು ಏನಿದ್ದಾರೆ ಅವರ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ ಅಂತ ಹೇಳಿ ನವೆಂಬರ್ 10ಕ್ಕೆ ಈ ಕೇಸನ್ನ ಮುಂದೂಡಿಕೆ ಮಾಡಿದ್ರು. ನವೆಂಬರ್ 10ಕ್ಕೆ ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆಗಳಿದೆ. ಅದರ ಪ್ರೊಸೀಜರ್ ಭಾಗವಾಗಿ ಈಗ ಸದ್ಯ ಇವತ್ತು ಎಲ್ಲಾ ಆರೋಪಿಗಳು ಖುದ್ದು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಿತ್ತು. ಎಲ್ಲರೂ ಹಾಜರಾಗಿದ್ದಾರೆ, ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಸುತ್ತ ಪೊಲೀಸರ ಭದ್ರತೆ ಇದೆ. ಅದಾದ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರನ್ನ ಕೂರಿಸ್ಕೊಂಡಿರುವಂತಹ ವೆಹಿಕಲ್ಗಳು, ಒಂದು ಮುಂದ್ಗಡೆ ಇರುವಂತಹ ವೆಹಿಕಲ್ ನಲ್ಲಿ ದರ್ಶನ್ ಮತ್ತೆ ಉಳಿದ ಆರೋಪಿಗಳಿದ್ರೆ, ಹಿಂದ್ಗಡೆ ಇರುವಂತಹ ವೆಹಿಕಲ್ ನಲ್ಲಿ
ಪವಿತ್ರ ಗೌಡ ಹಾಗೆ ಪವಿತ್ರ ಗೌಡ ಇದ್ದಾರೆ. ಇವರ ಹಿಂಬದಿ ವಾಹನಗಳನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಭಿಮಾನಿಗಳು ಕೂಡ ಒಂದಿಷ್ಟು ಜನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಭದ್ರತೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸದ್ಯ ಈಗ ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ದರ್ಶನ್ ಅಂಡ್ ಗ್ಯಾಂಗ್ ಏನಿದ್ದಾರೆ ಇವರು ಸದ್ಯ ಇವತ್ತು ಇಲ್ಲಿಗೆ ಕರ್ಕೊಂಡು ಬರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಅಭಿಮಾನಿಗಳು ಇದರಲ್ಲಿ ಕೋರ್ಟ್ ನಲ್ಲಿ ಕೂಡ ನಡೆದಿದ್ರು. ವಾಪಸ್ ಕರ್ಕೊಂಡು ಬರುವಂತಹ ವೇಳೆಯಲ್ಲಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಇದ್ರು. ಸಾಕಷ್ಟು ಅಭಿಮಾನಿಗಳು ದರ್ಶನ್ ಪರವಾಗಿ ಜೈಕಾರವನ್ನ ಕೂಗುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈ ಎಲ್ಲಾ ವೇಳೆಯಲ್ಲಿ ದರ್ಶನ್ ಯಾವುದೇ ತರಹ ಮಂಕಾಗಿರ್ಲಿಲ್ಲ. ನಗುತ್ತಾನೆ ಮುಗುಳ್ನಗುತ್ತಾನೆ ಈ ಕೋರ್ಟ್ ಒಳಗ್ ಹೋದ್ರು, ಹೊರಗ್ ಬಂದ್ರು. ಅಭಿಮಾನಿಗಳು ಇರುವಂತಹ ಕಾರಣಕ್ಕಾಗಿ ಅವರೊಂದಿಷ್ಟು ಜನ ಬೇಜಾರಾಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಪವಿತ್ರ ಗೌಡ ಸಾಕಷ್ಟು ಡಲ್ ಆಗಿದ್ರು. ಅವರನ್ನ ಕೂಡ ಈ ಒಂದು ವಾಹನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಈ ಕೇಸ್ನ ಎಲ್ಲ ಆರೋಪಿಗಳು ಏನು ಬೇಲ್ ಕ್ಯಾನ್ಸಲ್ ಆದ ನಂತರ ಕೇಸ್ ಟ್ರಯಲ್ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಾಸಿಕ್ಯೂಷನ್ ತಯಾರಿಯನ್ನ ಕೂಡ ನಡೆಸಿದ್ರು. ಆದ್ರೆ ಪ್ರತಿದಿನ ಕೂಡ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಈ ಚಾರ್ಜಸ್ ಪ್ರೈಮ್ ಪ್ರಕ್ರಿಯೆ ಏನಿದೆ ಇದನ್ನ ಮುಂದೂಡುವಂತಹ ಕೆಲಸಗಳು ಆಗ್ತಾ ಇದ್ವು. ಏನು ಈ ಕೇಸಿಂದ ಡಿಸ್ಚಾರ್ಜ್ ಅರ್ಜಿ ಇರ್ಬೋದು, ಜೈಲಿನಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ ಎನ್ನುವಂತಹ ಆರೋಪಗಳಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸಲ್ಲಿಕೆ ಆಗ್ತಾ ಇತ್ತು. ಇವೆಲ್ಲ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಚಾರ್ಜಸ್ ಫ್ರೇಮ್ ಹಾಕೋದು ಸಾಕಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಚಾರ್ಜಸ್ ಫ್ರೇಮ್ ಸಾಕಷ್ಟು ತಡ ಆಗಿತ್ತು. ಈಗ ಕೊನೆಯದಾಗಿ ಯಾವಾಗ ಮೆಮೋವನ್ನ ಸಲ್ಲಿಕೆ ಮಾಡಿದ್ರು ನೋಡಿ, ಇವರು ದರ್ಶನ್ ಪರವಾಗಿ ವಕೀಲರು ಡಿಲೇಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕಡವಾಗಿ ಸ್ಪೆಷಲ್ SPP ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಒಂದು ಮೆಮೋವನ್ನ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಈಗ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಆರಂಭವಾಗಿದೆ. ಸದ್ಯ ಈಗ ದರ್ಶನ್ ಅಂಡ್ ಗ್ಯಾಂಗ್ ಹೋಗ್ತಾ ಇರುವಂತ ವಾಹನದ ಸುತ್ತ ಪೊಲೀಸರಿಂದ ಸಾಕಷ್ಟು ಭದ್ರತೆ ಇದೆ. ಇಲ್ಲಿಂದ ನೇರವಾಗಿ ಕೋರಮಂಗಲ ಮಾರ್ಗವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಈ ರಸ್ತೆಯ ಸುತ್ತ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಯ ಸುತ್ತ ಕೂಡ ಸಾಕಷ್ಟು ಏನು ದರ್ಶನ್ ಅಭಿಮಾನಿಗಳು ಬರ್ತಾರೆ ಎನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ತರಹದ ಒಂದು ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಆಯಾ ಪೊಲೀಸ್ ಠಾಣಾ ಏನ್ ಬರುತ್ತೆ ಆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನ ಕೂಡ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಈಗ ರಿಚ್ಮಂಡ್ ಸರ್ಕಲ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತಹ ವಾಹನ ಇಲ್ಲಿದೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಉಳಿದ 4 ಆರೋಪಿಗಳು, ಒಟ್ಟು 6 ಆರೋಪಿಗಳನ್ನ ಸದ್ಯ ಈಗ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಒಂದು ರಸ್ತೆ ಏನಿದೆ ಸಾಕಷ್ಟು ಜಾಮ್ ಇರುತ್ತೆ. ಹೀಗಾಗಿ ಅನಿವಾರ್ಯವಾಗಿ ಈ ಜಾಮ್ ನಲ್ಲಿ ನಿಂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವರಿಗಿದೆ. ಸದ್ಯ ರಿಚ್ಮಂಡ್ ಸರ್ಕಲ್ ನಿಂದ ನೇರವಾಗಿ ಇವರು ಕೋರಮಂಗಲ ಮಾರ್ಗ ಧ್ರುವ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ದರ್ಶನ್ ಇರುವ ವಾಹನ ಹತ್ತೋಕೆ ಪವಿತ್ರ ಗೌಡ ಪ್ರಯತ್ನ ಮಾಡಿದ್ರಂತೆ. ದರ್ಶನ್ ಜೊತೆಯಲ್ಲೇ ಹೋಗ್ಲಿಕ್ಕೆ ಪವಿತ್ರ ಗೌಡ ಪ್ರಯತ್ನ ಮಾಡಿದ್ದಾರೆ. ಪವಿತ್ರ ಗೌಡರನ್ನ ಪ್ರತ್ಯೇಕವಾದ ವಾಹನದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕೋರ್ಟ್ನ ವಿಚಾರಣೆ ನಡೆಸಿ ಆಚೆ ಬರುವಾಗ ನೇರವಾಗಿ ದರ್ಶನ್ ಹೋಗ್ತಾ ಇದ್ದ ವೆಹಿಕಲ್ ಅನ್ನೇ ಹತ್ತಕ್ಕೆ ಹೋಗಿದ್ದಾರೆ ಪವಿತ್ರ ಗೌಡ. ಇದ ಪೊಲೀಸರು ಮೇಡಮ್ ಇದಲ್ಲ ನೀವು ಹೋಗ್ಬೇಕಾಗಿರೋ ಗಾಡಿ, ಈ ಕಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ.
ಹೋಗ್ತಾ